ಸರ್ಕಾರದ ಬಗ್ಗೆ ಸಾಕಷ್ಟು ಮಾತನಾಡ್ದು ನಿಮ್ಮ ಅರ್ಥದಲ್ಲಿ ನಿಜವಾದ ರಾಜಕಾರಣ ಅಂದ್ರೆ ಏನು ಸರ್? ನನ್ನ ಅರ್ಥದಲ್ಲಿ ರಾಜಕಾರಣ ಅಂದರೆ ಖರ್ಚಿಗಾಗಿ ಕುರ್ಚಿಗಾಗಿ ಆಗಬಾರ್ದು. ನಿಜವಾದ ಜನಸೇವೆ ಇರಬೇಕು. ಯಾವುದೇ ಒಬ್ಬ ಜನಪ್ರತಿನಿಧಿ ಗೆದ್ದಂಥ ಜನಪ್ರತಿನಿಧಿ 5 ವರ್ಷದಲ್ಲಿ ನನ್ನ ಕ್ಷೇತ್ರಕ್ಕೆ ಏನು ಸಾಧನೆ ಮಾಡ್ತೀನಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾವು ಇದುವರೆಗೂ ಆ ರೀತಿ ಚರ್ಚೆನೇ ನೋಡಲಿಲ್ಲ ಮೇಡಮ್. ಯಾವುದೇ ಮಾಧ್ಯಮಗಳ ಮುಖಾಂತರ ಇರ್ಬೋದು, ಏನಾಗಿರ್ಬೋದು, ಒಂದು 5 ವರ್ಷಕ್ಕೆ ಏನು ನನ್ನ ಕ್ಷೇತ್ರನ ಯಾವ ರೀತಿ ಅಭಿವೃದ್ಧಿ ಮಾಡ್ತೀನಿ, ನಾನು ಯಾವ ಕ್ಷೇತ್ರದಲ್ಲಿ ಎಲ್ಲಿಂದ ಹಣವನ್ನು ತಂದು ನಾನು ಯಾವ ಕ್ಷೇತ್ರನ ಯಾಕಂದರೆ 32-33 ಇಲಾಖೆ ಇದೆ. ನೀವು ಯಾವ ರೀತಿ ಅದನ್ನು ಬದಲಾವಣೆ ತರ್ತೀನಿ ನನ್ನ ಕ್ಷೇತ್ರದಲ್ಲಿ, ಆ ರೀತಿ ಒಬ್ರದ್ದು ಆಲೋಚನೆಗಳಿಲ್ಲ. ಎಲ್ಲೋ ಒಂದು ಕಾಟಾಚಾರಕ್ಕೆ ಒಂದು ಬಿಲ್ಡಿಂಗ್ ಕಟ್ಟಬೇಕು ದೊಡ್ಡದಾಗಿ, ಅದಕ್ಕೊಂದು ಹೆಸರಿಟ್ಬಿಟ್ರೆ ನಾನು ಸಾಧನೆ, ಆ ರೀತಿ ಆಗಬಾರ್ದು. ಆ ಕ್ಷೇತ್ರ ಅಂದರೆ ಅಲ್ಲಿ ನೀರಾವರಿ ಸಮಸ್ಯೆ ಇರಬಾರ್ದು, ಮೂಲಭೂತ ಸೌಕರ್ಯ ಸಮಸ್ಯೆ ಇರಬಾರ್ದು, ಉದ್ಯೋಗ ಸಿಗಬೇಕು, ಅಲ್ಲಿಂದ ವಲಸೆ ಬೇರೆ ಕಡೆ ಹೋಗಬಾರ್ದು, ಕೈಗಾರಿಕೆ ತರಬೇಕು, ಅಲ್ಲಿ ಉದ್ಯಮ ಮಾಡಿದ್ರೆ ಅವರಿಗೆ ವ್ಯವಸ್ಥಿತವಾದ ಮಾರುಕಟ್ಟೆ ಸಿಗಬೇಕು. ಆ ರೀತಿ ಆಲೋಚನೆ ಇರೋಂಥ ರಾಜಕಾರಣ ಇವತ್ತು ಸಿಗ್ತಾ ಇಲ್ಲ. ಇವತ್ತು ವ್ಯಾಪಾರಸ್ಥರೆಲ್ಲ ರಾಜಕಾರಣಕ್ಕೆ ಬಂದ್ರಲ್ಲ, ಅಲ್ಲಿ ತೊಂದರೆ ಆಗ್ತಾ ಇರೋದು. ಎಲ್ಲರೂ ಅದೇ ದೃಷ್ಟಿಲಿ, ವ್ಯಾಪಾರ ದೃಷ್ಟಿಲಿ ನೋಡೋಕೆ ಹೋಗ್ತಾರೆ. ಎಲ್ಲಿಂದ ಸಮಾಜ ಸೇವೆ ಮಾಡೋಕ್ಕಾಗತ್ತೆ? ನನಗೆ ಕಣ್ಣಿಗೆ ಕಾಣೋದಂಗೆ ರಾಜಕಾರಣ ಅಂದರೆ ಕುರ್ಚಿಗಾಗಿ ಖರ್ಚಿಗಾಗಿ ಆ ರೀತಿ ಆಗ್ಬಿಟ್ಟಿದೆ. ಅದು ಆಗಬಾರದು. ನಿಜವಾದ ಸಮಾಜ ಸೇವೆ, ಅಭಿವೃದ್ಧಿ ಕಡೆ ಗಮನ. ಇವತ್ತು ಯಾರು ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಯಾಕೆ ಊಟ ಕೇಳೋಕ್ಕಾಗ್ತಿಲ್ಲ? ಧರ್ಮದ ಹೆಸರು ಹೇಳ್ತೀರಾ, ಜಾತಿ ಹೆಸರು ಹೇಳ್ತೀರಾ, ಯಾಕೆ ಆ ರೀತಿ ಬರಬೇಕು? ನಿಜವಾಗ್ಲೂ ಅದು ಬರಬಾರ್ದು ಮೇಡಮ್. ನಮ್ಮ ಸಂವಿಧಾನ ಯಾವ ರೀತಿ ಇತ್ತು, ಇವತ್ತೇನಾಗ್ತಿದೆ? ಆ ಥರ ಚೇಂಜ್ ಆದಾಗ ಮಾತ್ರ ಮೇಡಮ್ ನಾನು ಸರ್ಕಾರಕ್ಕೆ ಕೇಳ್ಕೊಳೋದಕ್ಕೆ, ಒಬ್ಬ ಕನ್ನಡ ಹೋರಾಟಗಾರನಾಗಿ ಕೇಳ್ಕೊಳೋದು ನೋಡಿ. ನಮ್ಮ ಭುವನೇಶ್ವರಿ ತಾಯಿ ಬೆಟ್ಟ ದೇವಸ್ಥಾನ ಭುವನಗಿರಿಲಿದೆ, ಹೊನ್ನಾವರದ ಹತ್ರ. ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಭುವನಗಿರಿ ಉತ್ಸವ ಮಾಡಿ, ಇಡೀ ಕನ್ನಡ ನಾಡಿಗೆ ಗೊತ್ತಾಗಲಿ. ಇಲ್ಲೊಂದು ಭುವನೇಶ್ವರಿಯ ದೇವಸ್ಥಾನ ಇದೆ, ಅಲ್ಲಿ ಒಂದು ಉತ್ಸವ ಆಗಬೇಕು. ಯಾಕಂದರೆ ತಾಯಿನ ನಾವು ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅಲ್ಲೊಂದು ಉತ್ಸವ ಮಾಡಿ ಸರ್ಕಾರದಿಂದ. ಇದಕ್ಕೇನು ಕಷ್ಟ ಆಗುತ್ತಾ? ನಮ್ಮ ತೆರಿಗೆ ದುಡ್ಡು ಮಾಡಿಕೊಡಿ. ಕನ್ನಡಿಗರ ತೆರಿಗೆ ದುಡ್ಡಿನಲ್ಲೇ, ಕನ್ನಡಿಗರ ಹೋರಾಟ ತೆರಿಗೆ ದುಡ್ಡಿನಲ್ಲೇ ಆಗಲಿ ಅಲ್ಲಿ ಭುವನಗಿರಿ ಉತ್ಸವ. ದಯವಿಟ್ಟು ಈ ಥರದ್ದು ಮಾಡಿ ಅನ್ನೋದು ನಮ್ಮ ಸರ್ಕಾರಕ್ಕೆ ಹೋರಾಟಗಾರನಾಗಿ ಒತ್ತಾಸೆ.